ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಎಲ್ಲಿದ್ದೀನಿ ಅಂತಂದರೆ ಅಹಮದಾಬಾದಲ್ಲಿದ್ದೀನಿ, ನಿಮ್ಗೆ ಗೊತ್ತಿರೋದೆ. ಸೊ ನಾನಿರೋದು ಕಾಕರಿಯಾ ಲೇಕ್ ಅಂತ ಒಂದಿದೆ. ಸೊ ಅದು ತುಂಬ ದೊಡ್ಡದು, ಅಹಮದಾಬಾದಲ್ಲೇ ತುಂಬ ಟೂರಿಸ್ಟ್ ಪ್ಲೇಸ್ ಅಂದರೆ ತುಂಬ ದೊಡ್ಡದು. ಅಂದರೆ ಟೂರಿಸ್ಟ್ ಪ್ಲೇಸ್ ಅಂದರೆ ಸ್ವಲ್ಪ ಎಂಜಾಯ್ಮೆಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ, ಫನ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಈ ಕಾಕರಿಯಾ ಲೇಕ್ ಯಾರಲ್ಲಿ ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಾನು ಹೇಳ್ತಾ ಇದ್ದೀನಿ, ಇದು ಕಾಕರಿಯಾ ಲೇಕ್ ಅಂತ ತುಂಬ ದೊಡ್ಡದು. ನೀವು ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದು. ಇವಾಗ ನಾವು ನೋಡಿ ಹೆಂಗಿದೆ ಅಂತಂದ್ಬಿಟ್ಟು, ಎಷ್ಟು ಚೆನ್ನಾಗಿದೆ ಇದು. ನಮ್ಮ ಅಕ್ಕ ಒಂದು ಬ್ಲಾಗ್ ಮಾಡ್ತಾರೆ, ಅವ್ರ ಚಾನಲ್ ಹೋಗಿ ನೋಡಿ. ನನಗಿಂತ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ, ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಇನ್ ಡೆಪ್ತ್ ಆಗಿ ತಿಳ್ಕೊಂಡೆಲ್ಲ ಹೇಳಿ ಮಾಡ್ಬೋದು. ಬೋಟಿಂಗ್ ಇದೆ, ಮತ್ತೆ ಅಲ್ಲಿ ಗ್ಲಾಸ್ ಬ್ರಿಡ್ಜ್ ಕಹ ಇದೆ, ಮತ್ತೆ ರೋಲರ್ ಕೋಸ್ಟರ್ ಇದೆ, ಇನ್ನು ತುಂಬಾ ಐಟಮ್ಸ್ ಇದೆ. ನೀವು ಬಂದು ವಿಸಿಟ್ ಮಾಡಿ ಅಹಮದಾಬಾದಲ್ಲಿ ಇದ್ರೆ. ಥ್ಯಾಂಕ್ ಯು. ನೋಡಿ ಗುರು, ಅಕ್ವೇರಿಯಂಗೆ ಬೆಂಗಳೂರಲ್ಲಿ ನಾನು ನಮ್ಮ KR ಮೇಲೆ ಹತ್ರ ಹಾಕಿದ್ರೆ ಅಲ್ಲಿ ಹೋಗಿದ್ದಕ್ಕೆ 110 ರೂಪಾಯಿ 200 ರೂಪಾಯಿನ ತೊಗೊಂಡಿದ್ರು ಎಂಟ್ರಿ ಫೀಸು. ಇಲ್ಲಿ ಅಕ್ವೇರಿಯಂ ಬರೀ 5 ರೂಪಾಯಿ ಒಬ್ಬರಿಗೆ, ಬರೀ 5 ರೂಪಾಯಿ ಒಬ್ಬರಿಗೆ. ನೋಡಿ ಹೆಂಗಿದೆ. ಚಿಕ್ಕ ಚಿಕ್ಕ ಮೀನುಗಳು ಎಷ್ಟೆಷ್ಟು ಚೆನ್ನಾಗಿರುತ್ತೆ, ಎಷ್ಟೆಷ್ಟು ವೆರೈಟಿ ಮೀನುಗಳಿದೆ ನೋಡಿ. ನಾನು ಲಿಟ್ರಲಿ ಮೇಲೆ ನೋಡ್ಬಿಟ್ಟು 5 ರೂಪಾಯಿಗೆ ಇಷ್ಟೇ ಕೊಡ್ತಾರೆ, ಎಷ್ಟು ಕೊಡ್ತಾರೆ ಅಂತ ಅಂದ್ಕೊಂಡೆ. ಬಟ್ ಪರವಾಗಿಲ್ಲ, ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಸಾಕಣೆ ಮಾಡಿದ್ದಾರೆ. ನೋಡಿ 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 ಗುರು, ಎಷ್ಟು ದೊಡ್ಡದು ಸಾಕು. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಅಲ್ಲೋರ್ಗು ಇದೆ. ಬಟ್ ಚೆನ್ನಾಗಿದೆ, ಬರ್ತಿದೆ. ಕೃಷ್ಣ ಹಲೋ, ಇಲ್ಲಿ ಒಂದು ತೋರಿಸಿ ಎಷ್ಟು ದೊಡ್ಡ ಇದೆ ಅಂದ್ಬಿಟ್ಟು. AK-47 ಗನ್ ತರ ಇಲ್ವಾ ಇದು? ಮಾಡೋದಕ್ಕೆ ಮುಸ್ಲಿಂ ನೋಡಿ ನೋಡಿ. ಈ ನನ್ನ ಮಕ್ಕಳು ಒಂದೊಂದಲ್ಲ ನಮ್ಮ ಹೊಟ್ಟೆ ಎಷ್ಟು ಮುಸ್ಲಿಂ ಮುಗ್ತರ ಇದೆ. ಸೇಮ್ AK-47 ಗನ್ ಇದ್ದಂಗಿದೆ ಇದು. ಎಲ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು, ತಿಳ್ಕೊಳ್ಳ ಹೇಳದ್ನಲ್ಲ, ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ನಮ್ಮನ್ನ ನೋಡ್ತಾವನ ಇಲ್ವಾ ಇವನು? ಹಲೋ ಹಲೋ ಹಲೋ. A few moments. ನೋಡಿ ಅಲ್ಲೆಲ್ಲ ರೋಲರ್ ಕೋಸ್ಟರು, ಫನ್ ಆಕ್ಟಿವಿಟಿ, ಗೇಮ್ಸ್ ಎಲ್ಲ ಇದೆ. ಚಿಲ್ಡ್ರನ್ಸ್ಗೆ ಪ್ಲೇ ಏರಿಯಾ ನೋಡಿ, ಆ ಥರ ಕೂತ್ಕೊಳ್ಳೋದು.
ಇಲ್ಲಿ ಲೇಸರ್ ಲೈಟ್ ಶೋ ಎಲ್ಲ ನಡೆಯುತ್ತೆ. ಅಲ್ಲಿ ಲೇಸರ್ ಲೈಟ್ ಶೋ ತುಂಬ ಚೆನ್ನಾಗಿದೆ. ಈವ್ನಿಂಗ್ ಹೊತ್ತು ಬಂದರೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದಪ್ಪ. ಆ ಬೇಲ್ಪುರಿ ತಿಂದಿದ್ವಿ, ಫುಲ್ಲು ಖಾರ ಖಾರ ಹೊಡಿತೈತೆ. ನಾನು ಕನ್ನಡಿಗರು ಟಿ ಶರ್ಟ್ ಹಾಕಿದ್ದೀನಿ. ಯಾರಾದರೂ ಕನ್ನಡದವ್ರು ಬಂದು ಮಾತಾಡ್ಸ್ತಾರೋ ಇಲ್ಲ ನಮ್ಮ ಸೌತ್ ಅವ್ರು ಬಂದು ಮಾತಾಡ್ಸ್ತಾರೆ. ಸದ್ಯಕ್ಕೆ ಯಾರೂ ನಮ್ಗೆ ಸಿಕ್ಕಿಲ್ಲ. ಅಲ್ಲಿ ನೋಡಿ, ಅದು ಗ್ಲಾಸ್ ಬ್ರಿಡ್ಜ್ ಅದು. ಟಿಕೆಟ್ ಒಬ್ಬರಿಗೆ 50 ರೂಪಾಯಿ ಟಿಕೆಟು. ಆ ಗ್ಲಾಸ್ ಬ್ರಿಡ್ಜ್ ಹತ್ರಕ್ಕೆ ಹೋಗೋಣ ಆಮೇಲೆ. ಹಂಗೆ ಬನ್ನಿ. 50 ರೂಪಾಯಲ್ಲಿ ಒಂದು 5-6 ಐಟಮ್ಸು ಫುಲ್ಲು ಫ್ರೀ ಇದೆ. ಫಸ್ಟ್ ನಾವು ಮಿರರ್ ಹೌಸ್ ಹೋಗೋಣ ಬನ್ನಿ. ಏನೂ ಇಲ್ಲ. కలర్స్ చూస్తే ఇంత వేసినారు వీళ్ళు. ಅಡ್ವೆಂಚರ್ ಗೇಮ್ಸ್ ಇದೆ ಇಲ್ಲಿ ನೋಡಿ. ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಹೋಗ್ತವ್ರೆ ಇಲ್ಲಿ ಹೋಗ್ತಾರೆ. ಅಯ್ಯೋ ಅಕ್ಕ, ನಾನು ಬರೋಣಪ್ಪ, ನಾನು ಹೋಗಲ್ಲ. ಏನು ಭಯ ಮಾಮ. ನೋಡಿ ಎಲ್ಲ ಕಲರ್ ಪೇಂಟ್ ನೋಡ. ಅಯ್ಯಪ್ಪ ಪರ್ಪಲ್ ಕಲರ್. ಫ್ರೆಂಡ್ಸ್ ಎಲ್ಲ ಕಳ್ಸ್ಬಿಡ್ಬೇಕು. ಆಸೆ ಬಂದ್ಬಿಡಬೇಕು. ఎప్పుడు నోట్లోకి వచ్చింది. అలాగా ಅದಲ್ಲ, ಎಕ್ವಿಪ್ಮೆಂಟ್ ನೋಡಿದ್ರೆ ಭಯ ಆಗ್ತದೆ ನನಗೆ. ಕರೆಕ್ಟಾಗಿ ಅವ್ರು ಇಕ್ಕಿಲ್ಲ, ನನ್ನ ಬ್ಯಾಡ್ ಲಕ್ಷ ಇಲ್ಲ ಏನೊಂದು ಬಯರ್ಗಿರ್ ಕಟ್ಟಾಕ್ಬಿಟ್ರೆ ಅಷ್ಟೇ. ಆಮೇಲೆ ಇಷ್ಟೊತ್ತು ಎಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ, ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ. ಇಲ್ಲಿ ಯಾರಾದರೂ ಅಹಮದಾಬಾದ್ಲಿವರು ನಮ್ಮ ಕನ್ನಡ ಭಾಷೆ, ತೆಲುಗು ಭಾಷೆ, ನಮ್ಮ ಸೌತ್ ಇಂಡಿಯನ್ ಯಾರು ಇದ್ರೆ ಬನ್ನಿ ವಿಸಿಟ್ ಮಾಡಿ ಅಂತ. ಏನಂತ್ಯ ಆಲ್ರೆಡಿ ಸೌಂಡ್ ಬರ್ತಾರೆ ಡೀಟೇಲ್ಸ್ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ ಹೋಗ್ಮಾ ಹೇಳ್ತೀನಿ. ನಾವಂತೂ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳಾದರೂ ತುಂಬ ಖುಷಿ ಪಡ್ತಾರೆ. ಸೊ ವೀಕ್ ಡೇಸಲ್ಲಿ ಬನ್ನಿ, ಇಲ್ಲ ಅಂತಂದರೆ ಈವ್ನಿಂಗ್ ಟೈಮಲ್ಲಿ ಬನ್ನಿ. ಇಟ್ ವಿಲ್ ಬಿ ಚೆನ್ನಾಗಿರುತ್ತೆ. ಸೊ ಅಷ್ಟೇ. ಸೊ ಬನ್ನಿ. ಇವಾಗ ಇಲ್ಲಿಂದ ನಾವು ಅಟಲ್ ಬ್ರಿಡ್ಜ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಬಿಕಾಸ್ ಅಲ್ಲಿ ಕೈಟ್ ಫೆಸ್ಟಿವಲ್ ನಡೆಯುತ್ತೆ.
ಸೊ ಅಲ್ಲಿ ನೋಡಿಕೊಂಡು ಮತ್ತೆ ನಾವು ಅಲ್ಲಿಂದ ಮನೆಗೆ ಹೋಗ್ತೀವಿ. ಮತ್ತೆ ನಾನು ಬ್ಯಾಂಗ್ಳೂರ್ಗೆ ಹೋಗಬೇಕು ಮಂಡೇ. ಅದು ಆಫೀಸ್ಗೆ ಹೋಗಿ ತುಂಬ ಕಷ್ಟ ಇದೆ, ತುಂಬ ಒಂಥರ ಗಿಜಿಯಲ್ಲಿ ಹೋಗಬೇಕು. ನಾವು ನಮ್ಮ ಪ್ಯಾರಿಸ್ ಸಿಗ್ನಲ್ ನಮ್ಮ ಸಿಡ್ದು ಅವ್ನು ಎತ್ಕೊಂಬರೋಣ ಅಂತ ಅಂದ್ಕೊಂಡು ಇಲ್ಲಿ ನೋಡಿದ್ರೆ ಪೆಟ್ಸ್ ಆರ್ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ನಮ್ಮ ಅಕ್ಕ ಮತ್ತೆ ಏನಾದ್ರು ಕೇಳ್ಕೊಂಡು ಬಂದಿದ್ರೆ ನಮ್ಮಲ್ಲಿ ಯಾರಾದ್ರೂ ಅವ್ರು ಆಚೆ ಇರಬೇಕಾಗಿತ್ತು. ನಗು ಬರ್ಲಿಲ್ವಾ? ನಾಳೆ ನಮ್ಮ ದೇಶದ ಪ್ರಧಾನಮಂತ್ರಿ ಇಲ್ಲಿಗೆ ಬರ್ತಾ ಇದ್ದಾರೆ ಫ್ಲವರ್ ಶೋ ಮತ್ತೆ ಕೈಟ್ ಫೆಸ್ಟಿವಲ್ ಆರ್ಗನೈಸ್ ಮಾಡೋದಕ್ಕೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅದಕ್ಕೆ ಸ್ವಲ್ಪ ಬಿಗಿ ಭದ್ರತೆನ ಮಾಡ್ತಾ ಇದ್ದಾರೆ. ಫುಲ್ ಅಲ್ಲೇ ನೋಡಿ, ಅಲ್ಲೆಲ್ಲ ಬ್ಯಾರಿಕೇಡ್ಸ್ ಹಾಕಿದ್ದಾರೆ. ಕೈಟ್ ಫೆಸ್ಟಿವಲ್ ಇಂಟರ್ನ್ಯಾಷನಲ್ 2026. ಅಲ್ಲಿ ನೋಡಿ ಗಾಳಿಪಟ. ಬನ್ನಿ ಹೋಗೋಣ. ಇನಾಗ್ರೇಷನ್ ಆಗೋದು ನಾಳೆ. ಇನಾಗ್ರೇಷನ್ ಆಗುತ್ತೆ. ನಮ್ಮ ನರೇಂದ್ರ ಮೋದಿ ಅವರು ಬಂದು ಇನಾಗ್ರೇಷನ್ ಮಾಡ್ತಾರಂತೆ ಇದನ್ನ. ತುಂಬ ಚೆನ್ನಾಗಿದೆ. ಇನ್ನೂ ಪ್ರಿಪ್ರೇಷನ್ಸ್ ನಡೀತೆ ನೋಡಿ. ಇದೆಲ್ಲ ಕಟ್ತವ್ರೆ, ಅಲ್ಲಿ ಮೇಲ್ಗಡೆ ಇದೆಲ್ಲ ಮಾಡ್ತವ್ರೆ. ಆದ್ರೂ ನಾವು ಹೋಗ್ಬೋದು, ನೋಡ್ಬೋದು ಅನ್ಸುತ್ತೆ. ಬನ್ನಿ ಹೋಗೋಣ. ನೋಡಿ 12th 14th 12th 13th 14th 3 days ನಡೆಯುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ. ಹಂಗೆ ನಮ್ಮ ಕರ್ನಾಟಕದವ್ರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಲ್ಲಿದೆ ನೋಡಿ ಕರ್ನಾಟಕ ಅಂತ. ಆಕ್ಚುಲಿ ಅಲ್ಲಿ ಯಾರು ಇಲ್ಲ. ನಾನು ನಿಂತರ ಊರು ಏರಿಯಾ ಅಂತ ಡಿವೈಡ್ ಆಗಿಲ್ಲ. ನಮ್ಮ ತಂದೆ ಹೇಳ್ಕೊಟ್ಟಿದ್ದು ದೇಶ ಅಂದ್ರೆ ಇಂಡಿಯಾ, ರಾಜ್ಯ ಅಂದ್ರೆ ಕರ್ನಾಟಕ ಅಂತ. ನಮ್ಮ ಮಾವ ಅವ್ರ ಫ್ರೆಂಡ್ ಊರವರು ಬಂದು ಇಲ್ಲಿ ಆಟ ಆಡ್ಸೋದು. ಹೌದಾ? ನೋಡಿ ಕರ್ನಾಟಕದಿಂದ ನಮ್ಮ ದೊಡ್ಡಬಳ್ಳಾಪುರದಿಂದ ಸೆಲೆಕ್ಟ್ ಆಗಿದಾರಂತೆ ಇಲ್ಲಿ ನ್ಯಾಷನಲ್ ಟೂರ್ನಮೆಂಟ್ ಆಡೋದಕ್ಕೆ ಗಾಳಿಪಟದಲ್ಲಿ. ಕೈಟ್ ಕಾಂಪಿಟೇಷನ್ ನಮ್ಮ ಕರ್ನಾಟಕದಿಂದ ದೊಡ್ಡಬಳ್ಳಾಪುರದವ್ರು ಸೆಲೆಕ್ಟ್ ಆಗಿದ್ದಾರೆ. ಇಲ್ಲಿ ಬಂದು ಆಟ ಆಡ್ತಾರೆ. ಸದ್ಯಕ್ಕೆ ನಾನು ನೋಡೋಕ್ಕಾಗಲ್ಲ, ಯಾಕಂದ್ರೆ ಆಫೀಸ್ಗೆ ಹೋಗ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕು. ಥೈಲ್ಯಾಂಡಿಂದನೂ ಬರ್ತಾ ಇದ್ದಾರೆ. ಸೌತ್ ಆಫ್ರಿಕಾ, ಥೈಲ್ಯಾಂಡು, ಮೆಕ್ಸಿಕೋ, ನೋಡಿ USA, ರಷ್ಯಾ, ಜಪಾನಿಂದ ಕೂಡ ಬರ್ತಾವ್ರೆ. ನೋಡಿ ಜಪಾನ್ ಅಂತ ಇದೆ, ಇಟಲಿ ಅಂತ ಐತೆ, ಐರ್ಲೆಂಡ್ ಮಮ್ಮ ಐರ್ಲೆಂಡ್ ಇನ್ನೂ ಬರ್ತಾವ್ರೆ, ಇಂಡೋನೇಷಿಯಾ. ಇಲ್ಲಿ ನೋಡಿ ಐರ್ಲೆಂಡು, ಇಂಡೋನೇಷಿಯಾ, ಇಟಲಿ, ಜಪಾನು, ಕೊರಿಯಾ, ತೈವಾನು. ಅಕ್ಕ ನಿಮ್ಮ ಫ್ರೆಂಡ್ ತೈವಾನು. ಇಲ್ಲಿ ನೋಡಿ ಕಾಣಿಸ್ತಿದೆ ನನಗೆ ಫ್ಲೈಟ್ಸ್ ಎಲ್ಲ, ಕೈಟ್ಸ್ ಎಲ್ಲ ಆಡಾಡ್ತಿದ್ದೆಲ್ಲ ಫುಲ್ ಸಖತ್ತಾಗಿದೆ. ನೋಡಿ ಅಲ್ಲೊಂದಿದೆ, ಇಲ್ಲೊಂದಿದೆ, ಕರೆಕ್ಟಾಗಿ ಕಾಣಿಸ್ತಿಲ್ಲ. ಫುಲ್ ಟೈಟ್ ಸೆಕ್ಯೂರಿಟಿ ಮಾಡಿದ್ದಾರೆ. ಸೊ ನಾಳೆ ನರೇಂದ್ರ ಮೋದಿ ಬರೋದ್ರಿಂದ ಫುಲ್ ಟೈಟ್ ಸೆಕ್ಯೂರಿಟಿ ಮಾಡಿದ್ದಾರೆ. ಚೆನ್ನಾಗಿದೆ. ನೀವೇನಾದರೂ ಇಲ್ಲಿ ಬರೋರು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಕಾಫಿ ಸ್ಯಾಂಡ್ವಿಚ್ ಜೊತೆ ಕಾಫಿ ಜೊತೆ ನಮ್ಮ ಈ ಪ್ರಯಾಣ ಮುಗಿಸ್ತಾ ಇದ್ದೀವಿ. ಕೈಟ್ ಫೆಸ್ಟಿವಲ್ಲು 12th 13th 14th ನಡೆಯುತ್ತೆ. ಸೊ ಇಷ್ಟೇ. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ತಗೊಂತೀವಿ ಆರಾಮಾಗಿ. ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ